ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭಾರತ ಸರ್ಕಾರದ ಒಂದು ಸಂಸ್ಥೆ ಆಗಿದೆ. ಇವರು ಕಾನ್ಸ್ಟೇಬಲ್ ಮತ್ತು ರೈಫಲ್ ಮ್ಯಾನ್ GD ಇದಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ 25,482 ಹುದ್ದೆಗಳಿದೆ. BSF, CISF, CRPF, SSB, ITBP, AR, SSF ಈ ಥರ ಹಲವು ಸಂಸ್ಥೆಗಳಿಗೆ 25,487 ಹುದ್ದೆಗಳಿದೆ. ಇದಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಮಾಹಿತಿಯನ್ನು ನಾವು ಅನೇಮ್ ಫಾರ್ ಕೆರಿಯರ್ ಚಾನಲ್ನಲ್ಲಿ ಕನ್ನಡದಲ್ಲಿ ನೀಡ್ತಾ ಇದ್ದೀವಿ. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡೋದಕ್ಕಿಂತ ಕೊಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ. ಇದರಿಂದ ನಿಮಗೆ ನಿರಂತರವಾಗಿ ಜಾಬ್ ಇನ್ಫಾರ್ಮೇಷನ್ ಸಿಗ್ತಾನೆ ಹೋಗುತ್ತೆ ಕನ್ನಡದಲ್ಲಿ. ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂತಂದರೆ ಡಿಸೆಂಬರ್ 31, 2025. ಅಷ್ಟರ ಒಳಗೆ ನೀವು ಅರ್ಹರಿದ್ದರೆ, ನಿಮ್ಗೆ ಇಚ್ಛೆ ಇದ್ದರೆ ಈ ಥರ ಹುದ್ದೆಗಳಿಗೆ ಅವಕಾಶ ತಗೊಳ್ಳಿ. ಲಾಸ್ಟ್ ಡೇಟ್ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಿ ಅಂತ ನಾವು ಹೇಳ್ತೇವೆ. ಅವರ ಪ್ರಕಾರ ಫಸ್ಟ್ ಟೆಸ್ಟ್ ಟೆಂಟೇಟಿವ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತ CBE ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತ ಮಾಡ್ತಾರೆ. ಅದನ್ನು ಫೆಬ್ರವರಿಯಿಂದ ಏಪ್ರಿಲ್ 2026 ಒಳಗೆ ನಾವು ಮಾಡ್ತೀವಿ ಅಂತಿದ್ದಾರೆ. ಆದರೆ ನೀವು ಅರ್ಜಿ ಸಲ್ಲಿಸಿ ಕೇವಲ 4-5 ತಿಂಗಳೊಳಗೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸು ಮುಗಿದೋಗುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸಲ್ಲಿ ಏನೆಲ್ಲ ಯಾವ ವಿಚಾರ ಯಾವ ಭಾಷೆನಲ್ಲಿ ಕೇಳ್ತಾರೆ ಇದನ್ನೆಲ್ಲ ಅಂತಂದರೆ ನೋಡಿ, ಇಲ್ಲಿ ಭಾರತೀಯ ಹಲವು ಭಾಷೆಯಲ್ಲಿ ಪರೀಕ್ಷೆ ಇರುತ್ತದು. ಅಸ್ಸಾಮೀಸು, ಬೆಂಗಾಲಿ, ಗುಜರಾತಿ, ಕನ್ನಡದಲ್ಲಿ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ಒಡಿಸ್ಸಾ, ಪಂಜಾಬಿ, ತಮಿಳು, ತೆಲುಗು ಮತ್ತು ಉರ್ದು ಭಾಷೆಯಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಹಾಗಾಗಿ ಇದು ಸ್ಥಳೀಯ ಭಾಷೆಯಲ್ಲಿರೋದ್ರಿಂದ ನಿಮಗೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ಅಂತ ನನ್ನ ನಂಬಿಕೆ. ಇನ್ನು ಪೇ ಸ್ಕೇಲಿಗೆ ಬಂದರೆ ಇದು 21,700ರಿಂದ ಶುರುವಾಗುತ್ತೆ. ಇದು ಬೇಸಿಕ್. ಇದಕ್ಕೆ HRA DA ಎಲ್ಲ ಸೇರಿದ್ರೆ ಕೈ ತುಂಬ ಸಂಬಳ ಬರುತ್ತೆ. ಭಾಳ ಮುಖ್ಯವಾಗಿ ಇಲ್ಲೆಲ್ಲ ನಿಮಗೆ ಅಲೋಯನ್ಸಸ್ಗಳೇ ತುಂಬ ಚೆನ್ನಾಗಿ ಸಿಗುತ್ತೆ. ಜಾಸ್ತಿ ವಯಸ್ಸಿಗೆ ಬಂದರೆ 18ರಿಂದ 23 ಒಳಗೆ ಇರಬೇಕು ಅಂತಾರೆ. ನಿಮಗೇನಾದರೂ ಅದಕ್ಕಿಂತ 23ಕ್ಕಿಂತ ಜಾಸ್ತಿ ಆಗಿದೆ ಅಂದರೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಬೇಕು ಅನ್ನೋದಾದರೆ ಇದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಅದಕ್ಕೆ ಅವಕಾಶಗಳಿದೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ಭಾಳ ಮುಖ್ಯವಾಗಿ ಎಜುಕೇಷನ್ 10th ಸ್ಟ್ಯಾಂಡರ್ಡ್ ಆಗಿದ್ದರೆ ಸಾಕು ಅಂತ ಹೇಳ್ತಿದ್ದಾರೆ. ಯಾರ್ಯಾರು ಮೆಟ್ರಿಕ್ಯುಲೇಷನ್ ಬೇಸಿಸ್ ಮೇಲೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕು, ಈ ಹುದ್ದೆಗಳಿಗೆ ಹೋಗಬೇಕು ಅಂತಿದ್ದೀರೋ ನೀವೆಲ್ಲರೂ ಕೂಡ ಇದಕ್ಕೆ ಅರ್ಜಿ ಕೂಡಲೇ ಸಲ್ಲಿಸಿ. ಹಾಗೆ NCC ಸರ್ಟಿಫಿಕೇಟ್ ಯಾರಾದರೂ ಮಾಡಿದರೆ ಇದು ಬೇಸಿಕ್ 10th ಸ್ಟ್ಯಾಂಡರ್ಡ್ ಅಷ್ಟೇ. ಅದ್ರ ಮೇಲೆ ನೀವು PUCನಾರು ಮಾಡಿರಿ, ಏನಾದರೂ ಆಗಿರಲಿ, 10th ಸ್ಟ್ಯಾಂಡರ್ಡ್ ಬೇಸಿಕ್ ಆಗಿರೋ ಅದ್ರ ಬೇಸಿಸ್ ಮೇಲೆ ಅವರು ತಗೊಳ್ಳೋ ಅಂಥದ್ದು. ಸೊ ನೀವು NCC ಸರ್ಟಿಫಿಕೇಟ್ಸ್ಗಳು ABC ಮಾಡಿತ್ತು ಅಂದರೆ ನಿಮಗೆ ಬೋನಸ್ ಅಂಕಗಳು ಸಿಗುತ್ತೆ ಇಂಟರ್ವ್ಯೂನಲ್ಲಿ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಈ ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆಯಾ ಅಂದರೆ ಖಂಡಿತವಾಗಿಯೂ ಇದೆ. ಅದು ವಿಮೆನ್ಸ್ಗೆ, ಲೇಡೀಸ್ಗೆ, SC STನವ್ರಿಗೆ, ಎಕ್ಸ್ ಸರ್ವಿಸ್ ಮೆನ್ಗೆ 1 ಪೈಸಾ ದುಡ್ಡು ಕಟ್ಟುವ ಹಾಗಿಲ್ಲ. ಹಾಗೂ ಉಳಿದವರಿಗೆ ಮಾತ್ರ ₹100, ಕೇವಲ ₹100 ಅವರು ಚಾರ್ಜ್ ಮಾಡ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ಸು ಇಡೀ ಭಾರತದಲ್ಲಿದೆ. ಕರ್ನಾಟಕದ ಮಟ್ಟಿಗೆ ಬಂದಾಗ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಹಾಗೂ ಕಲಬುರಗಿನಲ್ಲಿ ಇವರು ಹಮ್ಮಿಕೊಂಡಿದ್ದಾರೆ. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆಯಲ್ಲ, ಅದು ಯಾವುದ್ರ ಥರ ಇರುತ್ತೆ ಅಂದರೆ 80 ಪ್ರಶ್ನೆ ಇರುತ್ತೆ. ಅಲ್ಲಿ 160 ಮಾರ್ಕ್ಸ್ಗಳಿರುತ್ತೆ. 60 ನಿಮಿಷದಲ್ಲಿ 80 ಪ್ರಶ್ನೆನ ನೀವು ಉತ್ತರಿಸಬೇಕಾಗಿರುತ್ತೆ. ಈ ಪ್ರಶ್ನೆಗಳು ಯಾವುದ್ರ ಮೇಲಿರುತ್ತೆ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್, ಜನರಲ್ ನಾಲೆಡ್ಜ್ ಮತ್ತು ಜನರಲ್ ಅವೇರ್ನೆಸ್, ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಹಾಗೂ ಇಂಗ್ಲೀಷ್ ಅಥವಾ ಹಿಂದಿ ಅದರ ಬಗ್ಗೆ ಮಾಹಿತಿ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಅವರು 1 ಟೈಮ್ ರಿಜಿಸ್ಟ್ರೇಷನ್ ಅಂತ ಇಟ್ಕೊಂಡಿರ್ತಾರೆ. ಈ 1 ಟೈಮ್ ರಿಜಿಸ್ಟ್ರೇಷನ್ ಬಗ್ಗೆ ನೀವು ಸ್ವಲ್ಪ ಹೆಚ್ಚಾಗಿ ಮಾಹಿತಿ ತಿಳ್ಕೊಳ್ಳಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಒಮ್ಮೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು OTR ತಗೊಂಡಿದ್ರೆ ಆ ನಂಬರ್ನಲ್ಲಿ ನಿಮಗೆ ಕೊಟ್ಟಂತಹ ಒಂದು ರಿಜಿಸ್ಟರ್ ನಂಬರ್ನ ನೀವು ಪ್ರತಿ ಸರಿ ನೀವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ನೀವು ಅಪ್ಲೈ ಮಾಡಬೇಕಾದಾಗ ಪ್ರತಿ ಸರಿಯೂ ನೀವು ಎಲ್ಲ ಡಾಕ್ಯುಮೆಂಟ್ಸು ಕೊಡುವ ಹಾಗೆ ಅಗತ್ಯ ಇಲ್ಲ. ಒಂದೇ ಸರಿ ನೀವು ಆ ನಂಬರ್, ನಿಮ್ಮ ರೋಲ್ ನಂಬರ್ ಅದೇನು ಅವ್ರು ಕೊಟ್ಟಿರ್ತಾರೆ ಆ ನಂಬರ್ನ ನೀವು ಹಾಕೋದ್ರಿಂದ ಅವರಿಗೆ ಅದು 1 ಟೈಮ್ ರಿಜಿಸ್ಟ್ರೇಷನಲ್ಲಿ ಬಹಳ ಸುಲಭ ಆಗಿದೆ. ಅದ್ರ ಬಗ್ಗೆ ನೀವು ಹೆಚ್ಚಿನದಾಗಿ ತಿಳ್ಕೊಳ್ಬೇಕಾಗತ್ತೆ. ಕಡೆಯದಾಗಿ ನಿಮಗೆ ಬೇಕಾಗೋದು ವೆಬ್ಸೈಟು ಮತ್ತು ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲಿ ಅಂತ ಹೇಳಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಮರೀ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಎಲ್ಲ ಲಿಂಕ್ಗಳು ಸಿಗುತ್ತೆ.
ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಗೊತ್ತಿದೆ ಅಲ್ವಾ? ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಲಿಂಕ್ ಮುಖೇನ ವಿಡಿಯೋ ನೋಡಿದಾಗ ವಿಡಿಯೋ ಕೆಳಗಡೆ ಆ ಟೈಟಲ್ಸ್ ಇರುತ್ತಲ್ಲ, ಅದರ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಇದೆ. ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಕೇಳೋದಿಷ್ಟೇ, ಅಡ್ವರ್ಟೈಸ್ಮೆಂಟ್ ಲಿಂಕಿಗೆ ಹೋಗಿ ಅಡ್ವರ್ಟೈಸ್ಮೆಂಟ್ನ ನೋಟಿಫಿಕೇಷನ್ನ ಓಪನ್ ಮಾಡಿ ಕನಿಷ್ಠ 2 ಬಾರಿ ಆದರೂ ಆ ನೋಟಿಫಿಕೇಷನ್ ಅಡ್ವರ್ಟೈಸ್ಮೆಂಟ್ನ ಓದಿ ಅಂತ ಹೇಳ್ತೀವಿ. ಯಾತಕ್ಕೆ ಅಂತಂದರೆ ಅಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ, ಅಪ್ಲೈ ಮಾಡೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏನಾದರೂ ವಿಧಾನ ಇದೆಯಾ ಅದ್ರ ಬಗ್ಗೆ ತಿಳ್ಕೊಳ್ತೀರ. ಹೆಚ್ಚಿನದಾಗಿ ಸಂಬಳದ ಬಗ್ಗೆ, ಬೆನಿಫಿಟ್ಸ್ಗಳ ಬಗ್ಗೆ, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ, ವರ್ಕ್ ಡ್ಯೂಟಿ ಬಗ್ಗೆ, OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಬಗ್ಗೆ ಎಲ್ಲ ತಿಳ್ಕೊಳ್ತೀರಿ. ಹಾಗಾಗಿ ನೀವು ಅಡ್ವರ್ಟೈಸ್ಮೆಂಟ್ ಅಥವಾ ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಆದರೂ ಓದಿ ಅಂತ ನಾವು ತಿಳಿಸ್ತೇವೆ. ಸೊ ಇಲ್ಲಿಯವರೆಗೂ ಸ್ಟಾಫ್ ಸೆಲೆಕ್ಷನ್ ಕಮಿಷನಿನ ಕಾನ್ಸ್ಟೇಬಲ್ ಮತ್ತು ರೈಫಲ್ ಮ್ಯಾನ್ GD ಬಗ್ಗೆ ಹುದ್ದೆಗಳ ಬಗ್ಗೆ ತಿಳ್ಕೊಂಡ್ರಿ. ಅರ್ಜಿಗಳನ್ನೆಲ್ಲ ಯಾವಾಗ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡ್ರಿ. ಏನು ಓದಿರಬೇಕು ಅಂತ ತಿಳ್ಕೊಂಡ್ರಿ. ಪರೀಕ್ಷೆ ಯಾವ ಬೇಸಿಸ್ ಮೇಲೆ ಕಂಡಕ್ಟ್ ಮಾಡ್ತಾರೆ. ಆಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಕ್ಕೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀರಿ. ಸೊ ಇಷ್ಟೆಲ್ಲ ಮಾಡಿ ಇಂಥ ಮಾಹಿತಿ ಕೊಡ್ತಿರೋಂಥ IM ಫಾರ್ ಕೆರಿಯರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ. ನಿಮಗೆ ನಿರಂತರವಾಗಿ ಉದ್ಯೋಗ ಮಾಹಿತಿ ಸಿಗ್ತಲೇ ಹೋಗುತ್ತೆ. ನಮಸ್ಕಾರ.